ಶರಣ್ ಅವರ ಒಂದು ಅಭಿಮಾನಿ ನಾನು. ಸುನಿ ಅವರ ಅಭಿಮಾನಿ, ಶರಣ್ ಅವರ ಅಭಿಮಾನಿ. ಯಾಕಂದ್ರೆ ಶರಣ್ ಮತ್ತು ನಾನು ಒಂದು ದೊಡ್ಡ ಜರ್ನಿ ಬಂದಿದ್ದೀನಿ ಮತ್ತು ಶರಣ್ ಅವರ ಒಂದೊಂದು ಸಿನಿಮಾನು ನಾನು ಫಾಲೋ ಮಾಡಿದ್ದೀನಿ ಮತ್ತು ಮುಂಚೆನೂ ಅಷ್ಟೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಬರ್ತಾ ಇದ್ದಾರೆ. ಗುರು ಶಿಷ್ಯರು ಇರ್ಬೋದು ಮತ್ತು ಇವಾಗ ಈ ಸಿನಿಮಾದಲ್ಲಿ ಇರ್ಬೋದು ಅವತಾರ ಪುರುಷ 2ನಲ್ಲಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನನಗೆ ಈ ಸಿನಿಮಾ ನೋಡ್ತಾ ಒಂದು ಆಪ್ತಮಿತ್ರ ನೆನಪಾಯಿತು ಮತ್ತು ರಂಗಿತರಂಗ ನೆನಪಾಯಿತು ಮತ್ತು ಅದಕ್ಕಿಂತ ಮೀರಿ ಒಂದು ಈ ಸಿನಿಮಾ ಒಂದು ದೊಡ್ಡ ಬಜೆಟ್, ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇರೋಂಥ ಸಿನಿಮಾ, ಒಂದು ದೊಡ್ಡ ತಾರಾಂಗಣ ಇರೋಂಥ ಸಿನಿಮಾ ಮತ್ತು ಅದರಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿ ಶರಣ್ ಅವರು ಒಂದು ಒಂದು ಏನಂತಾರೆ ಕಲಾವಿದರಾಗಿ ಬೆಳೀತಾ ಇರೋದು ನೋಡಿದ್ರೆ ಒಂದು ರಿಸ್ಕ್ ತಗೊಂಡು ಒಂದು ಹೊಸ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತು ಎಸ್ಪೆಷಲಿ ಈ ಸಿನಿಮಾನಲ್ಲಿ ಒಂದು ವಾಮಾಚಾರದ ವಿರುದ್ಧ ಒಂದು ತಂತ್ರದ ಒಂದು ಕಥೆಯನ್ನ ಸೆಳೆದು ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಈ ವಾಮಾಚಾರದ ವಿರುದ್ಧ ಒಂದು ನಾಯಕ ನಟ ಹೋರಾಡ್ತಾ ಒಂದು ಈ ಸಿನಿಮಾ ಮಾಡೋದು ಮತ್ತು ಮುಖ್ಯವಾಗಿ ನನಗೆ ಶರಣ್ ಅವರ ಒಂದು ನಟನೆ ಮತ್ತು ಆ ಪಾತ್ರಕ್ಕೆ ಯಾತ್ರೆ ನ್ಯಾಯ ಒದಗಿಸಿದ್ದಾರೆ. ಅದ್ರ ಜೊತೆಗೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಿದಂಥ ಸಾಯಿ ಕುಮಾರ್ ಇರ್ಬೋದು, ಸುಧಾರಾಣಿಯವರು ಇರ್ಬೋದು, ಅಶಿಕಾ ರಂಗನಾಥ್ ಇರ್ಬೋದು, ಒಂದು ದೊಡ್ಡ ಕಿಟ್ಟಿ ಶ್ರೀನಗರ ಕಿಟ್ಟಿ ಇರ್ಬೋದು, ಒಂದು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿರುವಂಥ ದೊಡ್ಡ ತಾರಾಂಗಣ ಇದೆ ಮತ್ತು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಮತ್ತು ಒಂದು ದೊಡ್ಡ ಬಜೆಟಿನ ಸಿನಿಮಾ ಆಗಿದೆ. ಮತ್ತು ಈ ಥರ ಸಿನಿಮಾಗಳು ಅದು ಯಾವ ಮಟ್ಟಕ್ಕೆ ಹೋಗಿ ರೀಚ್ ಆಗುತ್ತೆ ಅನ್ನೋದು ನಾನು ಆಪ್ತಮಿತ್ರ ನೋಡಿದಾಗ ಅದೇ ಅನಿಸ್ತು ಮತ್ತು ಇವಾಗ ಅವತಾರ ಪುರುಷ 2 ನೋಡಿದಾಗಲೂ ಅದೇ ಅನಿಸ್ತಾ ಇದೆ. ಯಾಕೆಂತಂದ್ರೆ ಇದಕ್ಕೆ ಒಂದು ಸ್ಕೈ ಇಸ್ ದ ಲಿಮಿಟ್, ಅದು ಒಂದು ಪ್ರೇಕ್ಷಕರ ಜೊತೆ ಅದು ಕನೆಕ್ಟ್ ಆದರೆ ಇದಕ್ಕೆ ಒಂದು ಯಶಸ್ಸಿನ ದಾರಿನೇ ಬೇರೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಭರತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮತ್ತು ಶರಣ್ ಈ ಥರ ಒಂದು ಧೈರ್ಯವಾಗಿ ಪಾತ್ರಗಳನ್ನ ಆಯ್ಕೆ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು. ಇದೇ ಥರ ಬೆಳೀತಾ ಹೋಗಿ ಆಲ್ ದ ಬೆಸ್ಟ್ ಯು. ಬಿಗ್ ಫ್ಯಾನ್ ಆಫ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾನೇ ಚೆನ್ನಾಗಿತ್ತು ಸಿನಿಮಾ. ಶರಣ್ ಸರ್ ಇಲ್ಲಿ ನಿಂತಿದ್ದಾರೆ, ದಟ್ ಈಸ್ ಇಟ್ ಸೆಲ್ಫ್ ಅ ಗ್ರೇಟ್ ಪ್ಲೆಷರ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟ್ ಇಂದ ಎಂಡ್ ತನಕ ಏನೋ ಒಂದು ಏನಾಗುತ್ತೆ ಅನ್ನೋ ಒಂದು ಕ್ವೆಶನ್ ಇರುತ್ತೆ. ಅಂಡ್ ಫಸ್ಟ್ ಹಾಫಿನ ಕಾಮಿಡಿ ಆಗಿರ್ಬೋದು, ಸೆಕೆಂಡ್ ಹಾಫ್ ಅಲ್ಲಿ ಬರೋ ಒಂದು ಇಮೋಷನಲ್ ಸೀನ್ಸ್ ಆಗಿರ್ಬೋದು, ಎಲ್ಲಾನು ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂಡ್ ಆಕ್ಟಿಂಗ್ ಬಗ್ಗೆ ಐ ಆಮ್ ನೋಬಡಿ ಟು ಸೇ. ಶರಣ್ ಸರ್ ನೇಲ್ಡ್ ಇಟ್ ಕ್ರೇಜಿ ಅಂಡ್ ಆಶಿಕಾ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನನ್ನ ತುಂಬಾನೇ ಫೇವ್ರೇಟ್ಸ್ ಎಲ್ಲರೂ ಸಿನಿಮಾದಲ್ಲಿದ್ದಾರೆ. ಸಾಯಿ ಸರ್ ಆಗಿರ್ಬೋದು, ಸುಧಾರಾಣಿ ಮ್ಯಾಮ್ ಆಗಿರ್ಬೋದು, ಶಿ ನೆವರ್ ಏಜಸ್. ತುಂಬಾನೇ ಚೆನ್ನಾಗಿದೆ ಸಿನಿಮಾ. ಐ ಗೆಸ್ ನಿಮ್ ಟೈಮ್ ವೇಸ್ಟ್ ಆಗಲ್ಲ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಹಾಲಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಅವತಾರ ಪುರುಷ 1 ನೋಡಿದ್ವಿ, ಆ ಕ್ಯೂರಿಯಾಸಿಟಿ ಹಾಗೆ ಮೇಂಟೈನ್ ಆಗಿತ್ತು ಅಂಡ್ ಐ ಥಿಂಕ್ ಆ ಕ್ಯೂರಿಯಾಸಿಟಿ ಫುಲ್ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ಶರಣ್ ಸರ್ ಅವರ ಪರ್ಫಾರ್ಮೆನ್ಸ್ ಹ್ಯಾಟ್ಸ್ ಆಫ್ ಯು ಸರ್. ತುಂಬಾನೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ನಾವ್ ಯಾರು ಅಲ್ಲ ಕಮೆಂಟ್ ಮಾಡಕ್ಕೆ, ಬಟ್ ವೆರಿ ಗುಡ್, ವೆರಿ ಇನ್ಸ್ಪೈರಿಂಗ್ ಸರ್. ಹಾಗೆ ಆಶಿಕಾ ರಂಗನಾಥ್ ಅವರು ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲಾ ಕಲಾವಿದರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಥಿಯೇಟರ್ಗೆ ಬಂದು ಇದನ್ನ ನೋಡಿ ಒಂದು ಒಳ್ಳೆಯ ಕಂಟೆಂಟ್ ಇದೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಈಗ ತಾನೇ ಅವತಾರ ಪುರುಷ 2 ನೋಡಿದೆ. ಶರಣ್ ಸರ್ ಬಗ್ಗೆ ಒಂದಷ್ಟು ಪಾಸಿಟಿವ್ ಕೇಳ್ತಿದೆ, ಹಿಂಗೆ ಫುಲ್ ಹೆಂಗಾಗಿ ಫಿಟ್ ಆಗಿ ಹೆಂಗ್ ಕಾಣಿಸ್ತಿದೆ ಅಂತ. ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಯ್ತು ಸರ್. ಬೇಸಿಕಲಿ ನಾನು ಅವ್ರಿಗೆ ಹೇಳಬೇಕು, ನಿಮ್ಗೆ ಹೇಳ್ತಾ ತುಂಬಾ ಅದ್ಭುತವಾಗಿ ಕಾಣಿಸ್ತಿದೆ. ಎಲ್ಲಾ ಪಾತ್ರಗಳನ್ನು ಒಂಥರ ಪಂಟ್ರು ನೀವು. ಬ್ಲ್ಯಾಕ್ ಮ್ಯಾಜಿಕ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ವಿ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಆಗಿ ಈ ಸಿನಿಮಾ ಗೆಲ್ಲಬೇಕು. ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನ ಬಂದು ನೋಡಬೇಕು. ಅವತಾರ ಪುರುಷ ಪಾರ್ಟ್ 1 ನಾನು ಥಿಯೇಟರ್ ನೋಡಿದ್ದೆ. ನೀವುಗಳು ಯಾರ್ಯಾರು ಥಿಯೇಟರ್ ನೋಡಿದ್ರೆ, ಅಮೆಝಾನ್ ಅಲ್ಲಿ ನೋಡಿದ್ರೆ, ಅವರೆಲ್ಲರೂ ಅವತಾರ ಪುರುಷ ಪಾರ್ಟ್ 2 ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಅಂತ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಪುಷ್ಕರ್ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ. ಒಂದು ಫೈಟರ್ ಥರ ನಿಂತ್ಕೊಂಡು ಎಷ್ಟೇ ಬಿದ್ದರೂ ಕೊಡು ಎದ್ದು ನಿಂತ್ಕೊಳ್ಳೋ ಅಂತ ಮನುಷ್ಯ. ಸೊ ಈ ಸಿನಿಮಾದಲ್ಲಿರುವ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಈ ಸಿನಿಮಾ ಗೆಲ್ಲಿ ಪ್ರತಿಯೊಬ್ಬರು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಹರಿಸಿ ಅಂತ ಕೇಳ್ತಾರೆ. ಹಾಯ್, ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ನಾನಿವಾಗ ಸೊ ನಾನೀಗ ಸಿನಿಮಾ ನೋಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ನನ್ನ ಶರಣ್ ಸರ್ ದೊಡ್ಡ ಫ್ಯಾನು ಚಿಕ್ಕ ವಯಸ್ಸಿಂದ. ಅವ್ರು ಮಾಡೋ ಕಾಮಿಡಿ ನಾನು ಎಲ್ಲೂ ನೋಡಿದೆ, ಆ ಥರ ಸೂಪರಾಗಿ ಕಾಮಿಡಿ ಮಾಡ್ತಾರೆ. ಸೊ ಈ ಸಿನಿಮಾ ಸೂಪರ್ ಆಗಿತ್ತು, ಯಾಕಂದರೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಇದೆ. ಸೊ ಆ ಎಲಿಮೆಂಟ್ಸ್ ನೋಡಿದಾಗ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಆಮೇಲೆ ಸುನಿ ಸರ್ ದೊಡ್ಡ ಫ್ಯಾನು ನಾನು. ಸೊ ಸಿನಿಮಾ ನೋಡಿದಾಗ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ನನಗೆ ಈಗ ನೋಡೋ ಅವಕಾಶ ಕೊಟ್ಟಿದ್ದಕ್ಕೆ ಈ ಟೀಮ್ಗೆ ಥ್ಯಾಂಕ್ ಯು ಸರ್.
ಸೊ ಥ್ಯಾಂಕ್ಸ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಚಂದೋಗಿ. ಇವಾಗ ತಾನೇ ಅವತಾರ ಪುರುಷ ಪಾರ್ಟ್ 2 ಸಿನಿಮಾನ ನೋಡ್ಕೊಂಡು ಬಂದೆ. ಶರಣ್ ಸರ್, ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಯು. ಫಸ್ಟ್ ಆಫ್ ಆಲ್ ಅದನ್ನ ಹೇಳ್ಬೇಕು. ಅಂಡ್ ಸುಮಾರು ರಿಯಾಲಿಟಿ ಶೋ ಅಲ್ಲಿ ಜಡ್ಜ್ ಆಗಿ ಬಂದು ನನ್ನ ಜಡ್ಜ್ ಮಾಡಿದ್ದಾರೆ. ಇವಾಗ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇಟ್ಸ್ ಅಮೇಸಿಂಗ್. ಫಸ್ಟ್ ಆಫ್ ಆಲ್ ಐ ಆಮ್ ಎ ಹ್ಯೂಜ್ ಫ್ಯಾನ್ ಸರ್. ಹಾರರ್ ಸಿನಿಮಾ ಅಂಡ್ ಈ ತರ ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾ ಎಲ್ಲ ನನಗೆ ತುಂಬಾ ಇಷ್ಟ. ನನ್ನ ಪರ್ಸನಲ್ ಫೇವ್ರೆಟ್. ಅಂಡ್ ದಿಸ್ ಮೂವಿ ವಾಸ್ ಅಮೇಸಿಂಗ್. ಸುನಿ ಸರ್ ಅವರ ಡೈರೆಕ್ಷನ್ ಇರ್ಬೋದು, ಶರಣ್ ಸರ್ ಅವರ ಡೈಲಾಗ್ ಇರ್ಬೋದು. ಅದು ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಪೋರ್ಷನ್ ಇದೆ, ಪ್ರೀ ಕ್ಲೈಮ್ಯಾಕ್ಸ್. ಅದು ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಸೊ ಓವರ್ ಆಲ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂಡ್ ಬ್ಲ್ಯಾಕ್ ಮ್ಯಾಜಿಕ್ ಹಾರರ್ ಸಿನಿಮಾ ಇಷ್ಟಪಡೋರಿಗೆ ಇಟ್ಸ್ ಅ ಬಿಗ್ ಟ್ರೀಟ್. ಒಂದು ಫೆಸ್ಟಿವಲ್ ತರ ಇರುತ್ತೆ. ಖಂಡಿತವಾಗ್ಲೂ ಬಂದು ಅವತಾರ ಪುರುಷನ ಥಿಯೇಟ್ರಲ್ಲೇ ನೋಡಿ. ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಕಾಂಗ್ರ್ಯಾಚುಲೇಷನ್ಸ್. ಅಮೇಸಿಂಗ್ ಜಾಬ್. ಸೊ ನಮಸ್ಕಾರ, ನಾನು ನಿಮ್ಮ MC ಬಿಜು ಮಾತಾಡ್ತಾ ಇದ್ದೀನಿ. ಹಾಗೂ ನಾನು ನಿಮ್ಮ ಆರಾ. ಈಗ ತಾನೇ ಅವತಾರ ಪುರುಷ ಭಾಗ 2 ನೋಡಿದೀವಿ. ನೋಡಿ ಈಗ ನಮ್ಮ ತಲೆಯಿಂದ ಗಿರ್ರದ್ದು ತಿರುಗ್ತಾ ಇದೆ. ಹಾಗೆ ತ್ರಿಶಂಕು ಏನಂತ ಜಾಗ ಇದೆ, ಅಲ್ಲಿ ಹೋಗಿ ಬಂದಿರೋದಿನ್ನ ಕಣ್ಮುಂದೆ ಹಾಗೆ ಇದೆ. ಎಲ್ಲರೂ ಬನ್ನಿ, ಬೇಗ ಎಕ್ಸ್ಪೀರಿಯನ್ಸ್ ಮಾಡಿ. ಹಾಗೆ ನಮ್ಮ ಸಾಂಗ್ ಕೂಡ ಇದೆ ಇವನೇ ಅವತಾರ ಪುರುಷ ಮೂವಿನಲ್ಲಿ. ಅದು ಕೂಡ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ, ಹಾಗೆ ಮಾಡ್ತಾ ಇದ್ದೀರಿ. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ರಿಯಲಿ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ನಮ್ಮ ಅದೃಷ್ಟ ಸರ್, ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾ ಹೆಗ್ಡೆ ಅಂತ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಡೆಡಿಕೇಶನ್, ನಿಮ್ಮ ಇನ್ಸ್ಪಿರೇಷನ್ ಇಂದ ಆಮೇಲೆ ಇಂಡಸ್ಟ್ರಿಗೆ ಬಂದಿರೋದು. ಸೊ ಮೂವಿ ಬಗ್ಗೆ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ನನ್ಗಂತೂ ಸುಮಾರು ಭಯ ಆಯ್ತು. BGM ಕ್ರೇಜಿ ಆಗಿದೆ. ಸೊ ಫಸ್ಟ್ ಪಾರ್ಟ್ ನೋಡ್ಕೊಂಡ್ ಬಂದ್ರೆ ಇನ್ನ ಚಂದ ಕನೆಕ್ಟ್ ಆಗುತ್ತೆ. ಸೊ ನೆಗೆಟಿವ್ ನ ಪಾಸಿಟಿವ್ ಅಲ್ಲಿ ವೇಲ್ ಕೂಡ ತೋರಿಸ್ಬೋದು, ಯೂಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಇನ್ನ ನಿಮ್ ಕೈಯಲ್ಲಿ, ಆಡಿಯನ್ಸ್ ಕೈಯಲ್ಲಿದೆ. ಅಂಡ್ ಎಂಟೈರ್ ಕಾಸ್ಟಿಂಗ್ ಇಸ್ ಸೋ ಗುಡ್. ಅಂಡ್ ಆಶಿಕಾ ಇಸ್ ಲುಕಿಂಗ್ ಸೋ ಸ್ಟ್ಯಾಂಡಿಂಗ್. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅವತಾರ ಪುರುಷ 2 ನೋಡ್ಕೊಂಡು ಬಂದಿದ್ದೀವಿ. ಒಂದು ಯಾವುದಾದ್ರು ತ್ರಿಶಂಕು ಲೋಕಕ್ಕೆ ನಾವು ಹೋಗಿ ಬಂದಂಗಾಯ್ತು. ಆ್ಯಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಶರಣ್ ಸರ್, ಹೌ ವರ್ಸಿಟೈಲ್ ಅವರಿದ್ದಾರೆ ಅನ್ನೋದಕ್ಕೆ. ಒಬ್ಬ ಕಾಮಿಡಿಯನ್ ಆಕ್ಟರ್ ಆಗಿದ್ದು ಮುಂಚೆ ಇದ್ದು ಕೂಡ ಇವಾಗ ಟು ಸಿ ಹಿಮ್ ಡೂಯಿಂಗ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಮಾಟ ಮಂತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಒಂದು ಕಾಮಿಡಿ ಬ್ಲೆಂಡ್ ಆಗಿರೋವಂಥದ್ದು ಇರ್ಬೋದು, ಅಥವಾ ಎಮೋಷನಲ್ ಆಸ್ಪೆಕ್ಟ್ಸ್ ನಾವು ಬ್ಲೆಂಡ್ ಮಾಡಿರೋದು. ಶರಣ್ ಸರ್ಗೆ ಗ್ರೇಟ್ ರೆಸ್ಪೆಕ್ಟ್. ಆ್ಯಂಡ್ ಆಲ್ಸೋ ಸುನಿ ಸರಿಗೂ ಅಷ್ಟೇ. ಆಸ್ ಎ ಡಿರೆಕ್ಟರ್ ಕೂಡ ಒಂದೇ ಜಾನ್ರಾಗೆ ಫಿಕ್ಸ್ ಆಗಿದೆ. ಕಾಮಿಡಿನೂ ಮಾಡ್ತಾರೆ, ಬೇರೆನೂ ಮಾಡ್ತಾರೆ. ಸೊ ಇಟ್ಸ್ ಅ ಗ್ರೇಟ್ ಫಿಲ್ಮ್, ಗ್ರೇಟ್ ವಾಚ್. ಎಲ್ಲರೂ ಕೂಡ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಅಂತ ನಾನು ನಮಸ್ಕಾರ, ನಾನು ಶ್ವೇತಾ ಪ್ರಸಾದ್. ನನ್ನ ಫೇವ್ರೆಟ್ ಜಾನ್ರಾ ಇದು. ಸ್ವಲ್ಪ ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಐ ಲೈಕ್ ಸಚ್ ಜಾನ್ರಾಸ್. ಆ್ಯಂಡ್ ನನಗೆ ಶರಣ್ ಸರ್ ಅವ್ರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ಕ್ಲೂಡಿಂಗ್ ಆಶಿಕಾ ಅವ್ರದ್ದು. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೆಚ್ಚಿನ ಮಾಹಿತಿನೂ ಇರಲ್ಲ. ಇತ್ತೀಚೆಗೆ ನಾವು ಕೇಳೇ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಹಿಂದಿಯಲ್ಲಿ ಶೇತಾನ್ ಮೂವಿ ಬಂದಿತ್ತು, ರೀಸೆಂಟ್ ಆಗಿ ನೋಡಿದೆ. ಸೊ ವೆರಿ ಸಿಮಿಲರ್ ಜಾನ್ರಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಐ ಥಿಂಕ್ ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದು ಹಾಗೆ ಹುಕ್ ಮಾಡಿರುತ್ತೆ. ನಿಮಗೆ 2 hours ಹೇಗೆ ಹೋಗುತ್ತೆ ಗೊತ್ತಾಗಲ್ಲ. ಡೂ ಕಮ್ ಟು ದಿ ಥಿಯೇಟರ್ಸ್ ಅಂಡ್ ವಾಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಅವತಾರ ಪುರುಷ 2 ಸಿನಿಮಾ ತುಂಬ ಚೆನ್ನಾಗಿದೆ. ಪಾರ್ಟ್ 1 ಕೂಡ ನೋಡಿದೆ ನಾನು. ಪಾರ್ಟ್ 2 ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ದಯವಿಟ್ಟು ಯಾರು ಮಿಸ್ ಮಾಡ್ದಿರೋ ಅವತಾರ ಪುರುಷ 2 ಪಾರ್ಟ್ 2ನ ಮಿಸ್ ಮಾಡ್ದಿರ ನೋಡಿ. ಆ್ಯಂಡ್ ಸುನಿ ಸರ್ ಡೈರೆಕ್ಷನ್ ಕೇಳಬೇಕಾ, ಸಕಲಾಗಿದೆ. ಒಂಥರ ಡಿಫ್ರೆಂಟ್ ಜಾನರ್ ಇದು. ಆ್ಯಂಡ್ ಶರಣ್ ಸರ್ ಅಂತೂ ಸಖತ್ ನಗ್ಸಿದ್ದಾರೆ. ಆ್ಯಂಡ್ ಪ್ರತಿಯೊಂದು ವಾಮಾಚಾರ ರಿಲೇಟೆಡ್ ಥಿಂಗ್ಸ್ ಲೈಕ್ ನಮ್ಗೇನು ಗೊತ್ತಿಲ್ಲ ಅದೆಲ್ಲ ನಾವು ಈ ಮೂವಿನ ತಿಳ್ಕೋಬಹುದು ಅಂತ ಹೇಳ್ಬೋದು. ಬಟ್ ಯಾರು ಪ್ರಯೋಗ ಮಾಡ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣತಿ. ಸೊ ಪಾರ್ಟ್ 1 ನೋಡಿದ್ದೆ. ಸೊ ಅವತಾರ ಪುರುಷ ಪಾರ್ಟ್ 2 ಇವಾಗ ಜಸ್ಟ್ ನೋಡ್ಕೊಂಡ್ ಬಂದೆ. ತುಂಬಾ ಚೆನ್ನಾಗಿದೆ. ಅಂಡ್ ಯಾರ್ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ನಂಬಿಕೆ ಇಲ್ಲ ಅಂಡ್ ಬ್ಲ್ಯಾಕ್ ಮ್ಯಾಜಿಕ್ ಕಂಡ್ರೆ ತುಂಬಾ ಭಯ, ಅವರಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಬಿಕಾಸ್ ನನಗ್ ಸಿಕ್ಕಾಪಟ್ಟೆ ಭಯ ಆಯ್ತು. ಅಂಡ್ ಸಿಂಪಲ್ ಸುನಿ ಸರ್ ಡೈರೆಕ್ಷನ್. ನಾನು ಐ ಥಿಂಕ್ ಸಿಂಪಲ್ ಆಗಿ
ಒಂದು ಲವ್ ಸ್ಟೋರಿನ ನೋಡ್ಕೊಂಡ್ ಬಂದಿದ್ದೀನಿ. ಅಮೇಸಿಂಗ್ ಡೈರೆಕ್ಷನ್ ಅಂಡ್ ಶರಣ್ ಸರ್ ಆಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಈಗಷ್ಟೇ ಅವತಾರ ಪುರುಷ 2 ಸಿನಿಮಾನ ನೋಡಿದೆ. ಖಂಡಿತವಾಗ್ಲೂ ಇದು ಸುನಿ ಸರ್ ಡೈರೆಕ್ಟ್ ಮಾಡಿರೋದ ಅಂತ ಡೌಟ್ ಆಯ್ತು. ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಆಕ್ಚುಲಿ ಅವತಾರ ಪುರುಷ ಪಾರ್ಟ್ 1 ಕಂಪೇರ್ ಮಾಡಿದ್ರು ಕೂಡ ಪಾರ್ಟ್ 2 ಬಹಳನೇ ವಿಭಿನ್ನವಾಗಿದೆ. ಸಾಕಷ್ಟು ಹೊಸ ವಿಷಯಗಳನ್ನ ಕಲ್ತಂಗಾಯ್ತು ನನಗೆ. ತುಂಬಾ ಆಳವಾಗಿ ಹೋಗಿ ಬಹಳ ವಿಷಯಗಳನ್ನ ಕಲ್ತ್ಕೊಂಡು ಐ ಥಿಂಕ್ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಇಂಥ ಒಂದು ಕಲೆ ಇರುವಂತ ಕಲೆಗಾರರನ್ನ ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಅಂಡ್ ನಾವೆಲ್ಲರೂ ಕೂಡ ಅವ್ರಿಗೆ ಶಕ್ತಿ ತುಂಬಿಸ್ಬೇಕು ಅನ್ನೋದೊಂದೇ ನನ್ನ ಒಂದು ಅನಿಸಿಕೆ. ಅದ್ಭುತವಾದಂಥ ಕಲೆಗಾರ ಸುನಿ ಸರ್. ಐ ಥಿಂಕ್ ಇಷ್ಟು ಸುಲಭವಾಗಿ ಒಂದು ಜಾನರಿಂದ ಇನ್ನೊಂದು ಜಾನರ್ಗೆ ಶಿಫ್ಟ್ ಆಗಿ ಅದನ್ನ ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡುವಂಥ ಒಂದು ಕಲೆ ಏನಿದೆ ಅದು ಸುಲಭವಾಗಿ ಬರೋದಿಲ್ಲ. ಅದನ್ನ ಇಷ್ಟು ಸರಳವಾಗಿ ಇಷ್ಟು ಸುಲಭವಾಗಿ ಎಕ್ಸಿಕ್ಯೂಟ್ ಮಾಡೋದನ್ನ ನೋಡಿ ನನಗೆ ಬಹಳನೇ ಸಂತೋಷ ಆಗುತ್ತೆ. ಇನ್ಫ್ಯಾಕ್ಟ್ ಹಾಗಾಗಿ ನನಗೆ ಅವ್ರ ಮೇಲೆ ಬಹಳ ಗೌರವ ರೆಸ್ಪೆಕ್ಟ್ ಬರುವಂಥದ್ದು. ಓವರಾಲ್ ಐ ಥಿಂಕ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದು. VFX ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಹೊಸ ಜಗತ್ತನ್ನ ಕಟ್ಕೊಟ್ಟಿದ್ದಾರೆ. ಅದನ್ನ ನೋಡೋದಕ್ಕೆ ಬಹಳ ಕುತೂಹಲಕಾರಿಯಾಗಿತ್ತು ನನಗೆ. ಶರಣ್ ಸರ್ ಪರ್ಫಾರ್ಮೆನ್ಸ್ ಅದ್ಭುತ. ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಪರ್ಫಾರ್ಮೆನ್ಸ್. ಆಕ್ಚುಲಿ ಈ ತರ ಒಂದು ಜಾನರಲ್ಲಿ ಕಾಮಿಡಿನೂ ಬ್ಯಾಲೆನ್ಸ್ ಮಾಡಿ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡೋದು ನಾಟ್ ಎನ್ ಈಸಿ ಟಾಸ್ಕ್. ಐ ಥಿಂಕ್ ಈಸ್ ಬ್ರಿಲಿಯಂಟ್. ಆ್ಯಂಡ್ ಐ ಥಿಂಕ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಭವ್ಯ ಮೇಡಮ್, ಸುಧಾರಾಣಿ ಮೇಡಮ್, ಸಾಯಿ ಕುಮಾರ್ ಸರ್, ಆಶಿಕಾ ರಂಗನಾಥ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. VFX ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿನಿಮಾಟೋಗ್ರಫಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದು ಥಿಯೇಟ್ರಲ್ಲಿ ನೋಡುವಂಥ ಒಂದು ಸಿನಿಮಾ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ VFX ಹೆವಿ ಆಗಿದೆ. ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲೇ ನೋಡಿ, ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಅವತಾರ ಪುರುಷ 2 ತುಂಬ ಮೈ ನವಿರೇಳಿಸುವಂಥ ಒಂದು ಸಿನಿಮಾ. ಸುನಿ, ಪುಷ್ಕರ್, ಶರಣ್, ಆಶಿಕಾ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಕ್ಯಾಮ್ರಾ ವರ್ಕ್ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರವನ್ನು ತುಂಬ ರೋಮಾಂಚಕವಾಗಿ ಅದರ ಏನು ಛಾಪು ಮೂಡಿಸಬೇಕು ಅದನ್ನು ಅಷ್ಟು ಇಂಪ್ಯಾಕ್ಟಬಲ್ ಆಗಿ ತೋರಿಸಿದ್ದಾರೆ ಪ್ರತಿಯೊಂದು ಪಾತ್ರವನ್ನು. ನನ್ನ ಪಾತ್ರಕ್ಕೂ ತುಂಬಾ ಚೆನ್ನಾಗಿ ಅರ್ಜುನ್ ಜನ್ಯ ಅವರು ವಿವೇಕಾನಂದ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾ ಗೆಲ್ಲಬೇಕು, ಸಿನಿಮಾ ಹರಿಸ್ಬೇಕು. ಪ್ರತಿಯೊಂದು ಪ್ರಯತ್ನಗಳನ್ನು ಮಾಡಿದಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ. ಒಂದು ಹೊಸ ಅನುಭವ ಕೊಡೋಕ್ಕೆ, ಒಂದು ಹೊಸ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಆ ನಿಟ್ಟಿನಲ್ಲಿ ಸುನಿ ಪ್ರಯತ್ನ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಎರಡು ಇಂಪ್ಯಾಕ್ಟ್ ಜೋರಾಗಿದೆ. ಗುಡ್ ಲಕ್ ಸುನಿ, ಒಳ್ಳೆಯದಾಗಲಿ. ಪುಷ್ಕರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡುವಂಥ ಶಕ್ತಿ ಅವ್ರಿಗೆ ಬರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಅವತಾರ್ ಪುರುಷ ಸಿನಿಮಾ ಐ ಥಿಂಕ್ ನನ್ನ ಆಲ್ಮೋಸ್ಟ್ 1.5 years ಆಗಿತ್ತು ನನ್ನ ಸಿನಿಮಾ ರಿಲೀಸ್ ಆಗಿ ಕನ್ನಡದಲ್ಲಿ. ಸೊ ತುಂಬಾ ಖುಷಿ ಆಗ್ತಿದೆ. ಫೈನಲಿ ಕನ್ನಡ ಜನಗಳ ಮುಂದೆ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಒಂದು ಒಳ್ಳೆ ಸಿನಿಮಾ ಮೂಲಕ ಬಂದಿದ್ದೀನಿ ಅನ್ನೋದು ಇನ್ನೂ ಖುಷಿ ಅನ್ಸುತ್ತೆ. ಯಾಕಂದ್ರೆ ಅವತಾರ್ ಪುರುಷ ಒಂದು ಜರ್ನಿ ಆಗಿದೆ. ಇದೇನು ಒಂದು 3 to 4 years ಆಫ್ ಜರ್ನಿ ಇವತ್ತು ಫೈನಲಿ ಥಿಯೇಟರ್ ಅಲ್ಲಿ ಜನಗಳ ಮಧ್ಯೆ ಕುತ್ಕೊಂಡು ನೋಡಿದ್ದು. ಸೊ ತುಂಬಾ ಖುಷಿ ಆಯ್ತು. ಟೆಕ್ನಿಕಲಿ ಒಂದು ಒಳ್ಳೆ ಸ್ಟ್ರಾಂಗ್ VFX ಎಲ್ಲವೂ ಚೆನ್ನಾಗಾಗಿದೆ. ನನಗೂ ಆಸ್ ಕ್ಯಾರೆಕ್ಟರ್ ವೈಸ್ ಫಸ್ಟ್ ಪಾರ್ಟ್ಗಿನ್ನ ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ನನಗೆ ಎಂಟೈರ್ ಸಿನಿಮಾನ ನೋಡೋಕ್ಕೆ ಸಿಕ್ಕಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿ ಆಯಿತು. ಖಂಡಿತವಾಗ್ಲೂ ಇದು ಸುನಿ ಸರ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ. ತುಂಬ ಆಸ್ ಎ ಟೆಕ್ನಿಕಲ್ ವಿಷಯದಲ್ಲಿ ಹೋದರೆ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ಆ್ಯಂಡ್ ಪುಷ್ಕರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್, ಈ ರೀತಿಯಾದೊಂದು ಪ್ರಾಜೆಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ, ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಶರಣ್ ಸರ್ ಆ್ಯಸ್ ಅನ್ ಆ್ಯಕ್ಟರ್ ಹೇಳೋದೇ ಬೇಕಾಗಿಲ್ಲ. ಒಂದು ಕಾಮಿಡಿ ಆಗಿರಲಿ ಏನೇ ಅದನ್ನು ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಈ ಥರದೊಂದು ಸೀರಿಯಸ್ ಪಾತ್ರದಲ್ಲಿ ಹೇಗೆ ಕಾಣಿಸ್ಕೋತಾರೆ ಅನ್ನೋ ಒಂದು ಕುತೂಹಲ ನಂಗೆ ತುಂಬ ಇತ್ತು. ಸೊ ಇವತ್ತು ನೋಡಿದಾಗ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಎಂಟೈರ್ ಕಾಮಿಡಿ ಆಗಿರಲಿ, ಸೀರಿಯಸ್ ಸೀಕ್ವೆನ್ಸ್ ಆಗಿರಲಿ. ಸೊ ತುಂಬ ಖುಷಿ ಆಗುತ್ತೆ. ನೀವೆಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು. ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು. ಒಳ್ಳೆ ರೀತಿಯ ಪ್ರಯತ್ನ ಇದು. ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. 5th April ರಿಲೀಸ್ ಆಗಿದೆ. ನೀವೆಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಥ್ಯಾಂಕ್ ಯು. ಗಂಡ ಹೆಂಡತಿಗೆ ಹೇಳ್ತಾನೆ ಹನಿ,
ಗಂಡ ಹೆಂಡತಿನ ಕರಿತಾನೆ ಹನಿ, ಡೈರೆಕ್ಷನ್ ಸೂಪರ್ ಆಗಿ ಮಾಡೋರೆ ಸುನಿ. RCBಲಿ ಇರೋದು ಒಬ್ಬರೇ ಒಬ್ಬ ಸ್ಪಿನ್ನರು ಕರಣ್, RCBಲಿ ಇರೋದು ಒಬ್ಬರೇ ಒಬ್ಬರು ಸ್ಪಿನ್ನರು ಕರಣ್. ಆಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡೋರೆ ಶರಣ್. ಆಮೇಲೆ ಇನ್ನೊಂದೇನು ಅಂದ್ರೆ ಖುಷಿ, ದಸರಾದಲ್ಲಿ ಕುಸ್ತಿ ಮಾಡೋದು ಜಟ್ಟಿ ಆಕ್ಟಿಂಗ್ ಅಲ್ಲೇ ನಿಜಕ್ಕೂ ಇಂಪ್ರೆಸ್ ಮಾಡ್ತಾರೆ ನಮ್ಮ ಶ್ರೀನಗರ ಕಿಟ್ಟಿ. ಚೆನ್ನಾಗಿ ಮಳೆ ಬರಲಿ, ರೈತರಲ್ಲಿ ಬರುತ್ತೆ ಹರ್ಷ. ಚೆನ್ನಾಗಿ ಮಳೆ ಬಂದ್ರೆ ರೈತರಲ್ಲಿ ಮೂಡುತ್ತೆ ಹರ್ಷ. ನಿಜಕ್ಕೂ ಸೂಪರ್ ಆಗಿದೆ ಅವತಾರ ಪುರುಷ. ಇದಕ್ಕೊಂದು ಬಹಳ ವಿಭಿನ್ನವಾದಂಥ ಒಂದು ಚಿತ್ರವನ್ನ ನಮ್ಮ ಸುನಿಯವರು ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು. ಶರಣ್ ಅವ್ರನ್ನ ನಾವೆಲ್ಲರೂ ಇಷ್ಟು ದಿನ ಒಂದು ಕಾಮಿಡಿ ಅಂದ್ರೆ ಅವರು ನಗಿಸ್ತಾರೆ, ನಮ್ಮೆಲ್ರಿಗೂ ಗೊತ್ತು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಈ ಚಿತ್ರದಲ್ಲಿ ಒಳಗಡೆ ಹೋದಾಗ ನೀವು ಬೇರೆ ಒಂದು ಲೋಕಕ್ಕೆ ಪ್ರವೇಶ ಮಾಡ್ದಂಗೆ ಈ ಚಿತ್ರದಲ್ಲಿ ನೀವು ಆ ಪ್ರಾರಂಭದಿಂದ ಕಡೆವರೆಗೂ ನೀವು ಕೂತ್ಕೊಂಡು ನೋಡ್ಬೇಕಾದ್ರೆ ಆ ಚಿತ್ರದಲ್ಲಿ ನೀವು ಬೇರೆ ಯಾವುದೋ ಲೋಕ, ನಾವು ಹೊರಗಡೆ ಬಂದಾಗಲೇ ನಾವು ಈಗ ಭೂಮಿ ಮೇಲೆ ಇದೀವಿ ಅಂತ ಅನ್ಸೋದು. ಆ ರೀತಿ ಬಹಳ ವಿಭಿನ್ನವಾದಂಥ, ಮತ್ತೆ ಆ ಲೈಟಿಂಗ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ ಭರತ್ ಅನ್ಸುತ್ತೆ ನನ್ನ ಪ್ರಕಾರ. ದಾಹ ಆದಾಗ ಬೇಕು ಶರಬತ್ತು, ಮ್ಯೂಸಿಕ್ ಸಖತ್ ಮಾಡೋದು ಭರತ್ ಅನ್ನಂಗೆ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುನಿ ಅವರು. ಈಗಾಗಲೇ ಈ ಹಿಂದೆ ಅವರು ಒಂದು ಸರಳ ಪ್ರೇಮ ಕಥೆ ಅನ್ನೋ ಒಂದು ಅದ್ಭುತ ಚಿತ್ರವನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಇನ್ನೊಂದೇನು ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ, ಕನ್ನಡ ಚಿತ್ರಗಳು ಬಿಡುಗಡೆ ಆಗೋದು ಕಡಿಮೆ ಆಗ್ತಾ ಇದೆ ಅನ್ನೋದ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಚಿತ್ರನ ಹಿಟ್ ಮಾಡಿಸಿ ಇವತ್ತು ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಆರಾಮಾಗಿ ಫ್ಯಾಮಿಲಿ ಸಮೇತವಾಗಿ ಕೂತ್ಕೊಂಡು ನೋಡುವಂತ ಒಂದು ಚಿತ್ರ ಅವತಾರ ಪುರುಷ ಚಿತ್ರ. ಆಮೇಲೆ ನಮ್ಮ RCB ತಂಡಕ್ಕಾಗಿರ್ಬೋದು, ಕನ್ನಡದ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆದ್ರೂ ಮೊದಲು ಮುಂದೆ ನಿಂತ್ಕೊಳ್ತಕ್ಕಂಥವ್ರು ನಮ್ಮ ಪ್ರೀತಿಯ ಸುನಿ ಸರ್ ಅವರು. ಅವ್ರಿಗೆ ಒಳ್ಳೇದಾಗ್ಲಿ. ಎಲ್ಲಾ ಕನ್ನಡಿಗರು ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಬನ್ನಿ. ಈ ಚಿತ್ರ ಒಂದು ದೊಡ್ಡ ಗೆಲುವನ್ನು ಸಾಧಿಸ್ಲಿ ಅಂತ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಸರ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಫಿಲಮ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶರಣ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಮೊದಲನೇದು ಮೂವಿ ನಾವು ನೋಡಿದ್ವಿ, ಎರಡನೇದು ಕರೆದಿ ತುಂಬಾ ಸಂತೋಷ ಆಯ್ತು. ಈ ಮೂವಿ ಎಲ್ಲರೂ ಬಂದು ನೋಡ್ಬೇಕು, ಎಲ್ಲರೂ ಆಶೀರ್ವಾದ ಮಾಡಬೇಕು. ಈ ಮೂವಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಫಸ್ಟ್ ಬಂದು ಕುತ್ಕೊಂಡ್ರೆ ಕೊನೆ ತನಕ ಟೈಮ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬಹಳ ಇದೇ ಜಾಗದಲ್ಲಿ ಪರಿಚಯ ಆಗಿದ್ದು. ನೆಕ್ಸ್ಟ್ ಸಿಂಪಲ್ ಸುನಿಲ್ ಅವರು ಈ ಪಿಕ್ಚರ್ ಅವತಾರ ಸಿನಿಮಾ ನಾನು ಫಸ್ಟ್ ಬಂದು ಥಿಯೇಟ್ರಿಗೆ ಕೂತ್ಕೊಂಡಿದ್ದ ತಕ್ಷಣ ನಂದೇ ಸಬ್ಜೆಕ್ಟ್ ನನಗೆ ಜುಮ್ ಅಂದ್ಬಿಡುತ್ತೆ. ಇದೇನಪ್ಪ ಅಂತ ನಾನು ಒಂದು ಕಾಲದಲ್ಲಿ ಅಷ್ಟರಾಜ್ಯ ಕಲಿಯಕ್ಕಿಂತ ಮುಂಚೆ ಈ ವಾಮಾಚಾರ ಅದು ಇದು ಎಲ್ಲ ಕಡೆ ಅಲಿತಾ ಇದ್ದೆ. ಆದರೆ ಈ ಸಿನಿಮಾ ಒಳಗಡೆ ಬಂದು ಆಚೆ ಹೋಗೋವರೆಗೂ ನನಗೆ ಟೈಮ್ ಆಗಿದ್ದೆ ಗೊತ್ತಾಗಲ್ಲ, ಸಿನಿಮಾ ಮುಗೀತಾ ಅನ್ನೋ ಥರ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಮೈಂಡ್ ಫ್ರೆಶ್ ಆಗಬೇಕಪ್ಪ, ಯಾವುದಪ್ಪ ಏನಪ್ಪ ಅಂತ ತಲೆ ಕೆಡ್ಸ್ಕೊತಿದ್ದೆ. ಆದರೆ ಈ ಫಿಲಮ್ ನೋಡಿದಾಗ ಒಂದೊಂದು ಚೂರು ನೀವು ಇಂಟ್ರೋಲ್ವರೆಗೂ ಇದ್ದರೆ ಜುಮ್ ಅನ್ಬೇಕು ಸಿನಿಮಾ. ಆವಾಗಲೇ ನಾನು ಬಂದು ಮಿಸ್ ಮಾಡಿದೆ. ಸಿನಿಮಾ ಸೂಪರ್ ಸಖತ್ತಾಗಿದೆ ಅಂತ ನಾನು ಮನಸ್ತುಪ್ತಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಅಲ್ಲಿ ಏನೋ ಇಟ್ಟಿದ್ದಾರೆ, ಮಾತಾಡ್ಬೇಕಂತ ಮಾತಾಡ್ತಿಲ್ಲ. ಮನೆ ಫ್ಯಾಮಿಲಿ ಸಮೇತ ನೋಡ್ಬೋದು. ನನ್ನ ಒಂದು ಪ್ರಕಾರ ನಾನೊಂದು ಇನ್ನೊಂದು 2 ಸರಿ ನೋಡ್ತೀನಿ. ನನ್ನ ಮಗಳನ್ನು ಕರ್ಕೊಂಡು ಇನ್ನೊಂದು 2 ಸರಿ ನಾನೇ ಬಂದು ಸಂತೃಪ್ತಿಯಿಂದ ಆರಾಮಾಗಿ ಕುತ್ಕೊಂಡು ನೋಡ್ತೀನಿ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾದಲ್ಲೂ ಈ ಥರ ಡಿಫ್ರೆಂಟ್ ಸಿನಿಮಾ ಬಂದಿದೆ. ಆದರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡೋರು ಎಲ್ಲರೂ ಕೂಡ ಬಂದು ನೋಡಿ ತುಂಬ ಚೆನ್ನಾಗಿದೆ. ನಮ್ಮ ಬ್ರಹ್ಮ 9 ನವಗಳು ಸಕಲ ಸಂಪತ್ತು ಐಶ್ವರ್ಯ ಈ ಸಿನಿಮಾ ಕೊಟ್ಟು ಕಾಪಾಡಲಿ ಅಂತೇಳಿ, ಇನ್ನೂರು ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತೇಳಿ ನಾನು ತುಂಬ ಆಶೀರ್ವಾದ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮಂತ್ರ ಎಲ್ಲ ನಾನೇ ಅಷ್ಟು ಹಾಕಿರೋದು ನಾನೇ ಅಲ್ವಾ ನೋಡಿ. ಸೊ ಅಫ್ಕೋರ್ಸ್ ಯಾರು ಏನೇನಿದ್ರು ಕೇಳಿಲ್ಲ ನಾನು, ಬಟ್ ನೀವೊಂದಷ್ಟು ಜನ ನೋಡಿರ್ಬೋದು.
ಇದು ಅಂದ್ರೆ ಬೇರೆ ರೀತಿ ಪ್ರಯತ್ನ, ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಕಟ್ಕೊಡಕ್ಕೆ ಟ್ರೈ ಮಾಡಿರೋದು. ಯೂಶಲಿ ಹ್ಯೂಮರ್ ಅಥವಾ ಲವ್ ಫೀಲಿಂಗ್ಸ್, ಎಮೋಷನ್ಸ್ ಇವನ್ ಕಟ್ಕೊಡಕ್ಕೆ ಸ್ಕ್ರಿಪ್ಟ್ ಅಲ್ಲಿ ಟ್ರೈ ಮಾಡ್ತಿರ್ತೀವಿ. ಈ ಸರಿ ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಕಟ್ಕೊಡೋಣ ಅನ್ನೋದು ಹಾರರ್ ಥ್ರಿಲ್ಲರ್ ಮಧ್ಯದೊಂದು ಜಾನರ್ನ ಹುಟ್ಟಿ ಟ್ರೈ ಮಾಡಿರೋದು. ಸೊ ನಾನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಮೂವಿನ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೂವಿ ತುಂಬಾ ಬ್ರಿಲಿಯಂಟ್ ಆಗಿದೆ. ಅಂದ್ರೆ ಇಷ್ಟೊತ್ತು ನಾನು ಈ ಮಾಟ ಮಂತ್ರ ಅನ್ನೋ ಮಾಡೋ ಒಂದು ಜಗತ್ತಿರುತ್ತಲ್ಲ, ಆ ಜಗತ್ತಲ್ಲಿ ಇಷ್ಟೊತ್ತರೆಗೂ ಮೂವಿ ನೋಡ್ಕೊಂಡು ಆ ಜಗತ್ತಲ್ಲಿ ನಾನು ಎಷ್ಟೊತ್ತರೆಗೂ ಇದ್ನೇನೋ ಅನ್ನೋ ಅಷ್ಟು ನನಗೆ ಫೀಲ್ ಆಗ್ತಿದೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಅಷ್ಟೇ. ಥ್ಯಾಂಕ್ ಯು. ಬ್ರಿಲಿಯಂಟ್ ವರ್ಕ್ ಸುನಿಲ್ ಸರ್, ಗುಡ್ ಜಾಬ್. ಥ್ಯಾಂಕ್ ಯು. ಇವತ್ತು ಅವತಾರ ಪುರುಷ 2 ಸೂಪರ್ ಮೂವಿ. ಸೀರಿಯಸ್ಲಿ ಅಲ್ಲಿ ಏನಾಯ್ತಂದ್ರೆ, ಒಂದು ರಿಯಲ್ ಇನ್ಸಿಡೆಂಟ್ ಅಂತ ಹೇಳ್ತೀನಿ. ಮೂವಿಯಲ್ಲಿ ಕುತ್ಕೊಂಡಿದ್ದೀನಿ, ಪಾಪ್ಕಾರ್ನ್ ಇಟ್ಕೊಂಡಿದ್ದೀನಿ, ತಿಂತಾ ಇದ್ದೀನಿ. ಜಾಂಪ ಅಂತ ತಕ್ಷಣ ತಲೆ ಇದೇ ತಿರ್ತು. ನನ್ನ ತಲೆ ತಿರುಗಿ ನನಗೆ ಭಯ ಆಗೋಯ್ತು. ಹಂಗೆ ಕೂಲ್ ಡ್ರಿಂಕ್ ಎಲ್ಲ ಮೇಲೆ ತಗೊಂಡ್ಬಿಟ್ಟು ಮೇಲೆ ಹೋಯ್ತು. ನನಗೆ ಭಯ ಆಯಿತು. ಆ್ಯಕ್ಚುಲಿ ಎಕ್ಸ್ಟ್ರಾರ್ಡಿನರಿ ಮೂವಿ. ಎಲ್ಲೂ ಬೋರ್ ಹೊಡೆದಿಲ್ಲ. ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಎಷ್ಟು ಬೇಗ ಆಯಿತು ಅಂದರೆ ನಮಗೆ ಗೊತ್ತಾಗಿಲ್ಲ ಇಷ್ಟು ಬೇಗ ಆಗೋಯ್ತು ಮೂವಿ ಅಂತ. ತುಂಬ ಸಂತೋಷ ಆಗ್ತಾ ಇದೆ. ನಾನು ಹೆಂಗಾದರೂ ಇವತ್ತು ರಾತ್ರಿ ತ್ರಿಶಂಕುಲಾಗ ಹೋಗಲೇಬೇಕು ಅಂದ್ಕೊಂಡಿದ್ದೀನಿ, ಡೌಟೇ ಇಲ್ಲ. ಡೆಫಿನೆಟ್ ಆಗಿ ತ್ರಿಶಂಕುಲಾಗ ಹೋಗಿ ಟ್ರೈ ಮಾಡ್ತೀನಿ ಇವತ್ತು. ಅಷ್ಟು ಮೋಟಿವೇಟ್ ಆಗಿದೆ ಮೂವಿ, ಅಷ್ಟು ಚೆನ್ನಾಗಿದೆ. ನಮ್ಮ ಶರಣ್ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಅಷ್ಟು ಕಾಮಿಡಿ ಇದೆ. ನಾನು ಎದುರ್ಕೊಂಡೆ ಸ್ಟಾರ್ಟಿಂಗ್ ಬರೋವಾಗ, ಬರೀ ಭಯ ಆಗುತ್ತೆ ಅಂತ. ಭಯ ಇಲ್ಲ, ಸೂಪರ್ ಎಂಟರ್ಟೈನಿಂಗ್ ಆಗಿದೆ. ಬೋರ್ ಹೊಡೆದಿಲ್ಲ. ಫ್ಯಾಮಿಲೀಸ್ ಮಕ್ಕಳೆಲ್ಲ ಬಂದು ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಮೂವಿ. ತುಂಬ ಖುಷಿ ಆಯಿತು ಇವತ್ತು ಈ ಮೂವಿ ಬಂದು ನೋಡಿದ್ದಕ್ಕೆ. ಸೇಮ್ ಟೈಮ್ ಜಂಪ ಅಂದ ತಕ್ಷಣ ಹಿಂಗೆ ನನಗೆ ಭಯ ಆಗೋಯ್ತು. ಸೀರಿಯಸ್ಲಿ ಕುತ್ಕೊಂಡಿದ್ದೀನಿ. ಅವ್ರು 3-4 ಸತಿ ಜಾಂಪ ನಾನೇ ನೋಡಿ ನನ್ನ ತಲೆ ನಾನು ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಅದು ನನ್ನ ತಲೆ ಮೇಲೆ ಹಾಕ್ಕೊಂಡು ಇಲ್ಲ, ನನ್ನ ಕೈಯಲ್ಲಿರೋ ತಲೆ ಹಿಂಗೆ ಸಿಗ್ತಾ ಇದೆ. ಅಷ್ಟು ಭಯಂಕರವಾಗಿದೆ, ಅಷ್ಟು ಚೆನ್ನಾಗಿದೆ. ಸೂಪರ್ ಮೂವಿ. ಹ್ಯಾಟ್ಸ್ ಆಫ್, ಸೀರಿಯಸ್ಲಿ ಹ್ಯಾಟ್ಸ್ ಆಫ್. ಡೈರೆಕ್ಟ್ರು ಅಷ್ಟು ಹಾರ್ಡ್ ವರ್ಕ್ ಇದೆ ಡೈರೆಕ್ಟರ್ದು. ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್. ಸೂಪರ್. ಥ್ಯಾಂಕ್ ಯು ಸೋ ಮಚ್.